ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದಿ ಜೀವಕ್ಕೆ 65ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಪಪ್ಪ ಡ್ರೆಸ್ ಸೂಪರ್ ಆಗಿದೆ, ಥ್ಯಾಂಕ್ ಯು. ಹೊಸ ಬಟ್ಟೆ ತೊಟ್ಟಿದ್ದ ಚಿಂಟು ತನ್ನ ಅಪ್ಪನನ್ನು ಕಂಡೊಡನೆ ಖುಷಿಯಾಗಿ ಅವನ ಬಳಿಗೆ ಓಡಿ ಬಂದು ತನ್ನ ಹೊಸ ಬಟ್ಟೆಯನ್ನು ತೋರಿಸುತ್ತಾ ಧನ್ಯವಾದ ತಿಳಿಸಿದರೆ, ಬೆಳ್ಳಿ ಸಹ ಓಡಿ ಬಂದು ಥ್ಯಾಂಕು ಮಾವ ಮುದ್ದಾಗಿ ಹೇಳಿದ ಮಗುವನ್ನ ಎತ್ತಿಕೊಂಡು ಮುತ್ತಿಟ್ಟ ಓಜಸ್ ತನ್ನೆಡೆಗೆ ಆಸೆ ಕಂಗಳನ್ನು ಹೊತ್ತು ನಿಂತಿದ್ದ ಚಿಂಟುನ ಗಮನಿಸಲಿಲ್ಲ. ಓಜಸ್ನ ಮನದ ತುಂಬ ಸಿಂಹ ಶಾಶ್ವತನ ಗೆಳೆಯ. ಅಂದರೆ ಅವನ ಕೆಟ್ಟ ಕೆಲಸಗಳ ಬಗ್ಗೆ ಇವನಿಗೂ ತಿಳಿದಿರ್ಬೋದಾ? ಹಾಗಿದ್ರೂ ಗೆಳೆಯನಿಗೆ ಬುದ್ಧಿವಾದ ಹೇಳದೆ ಅವನ ಕೆಟ್ಟ ಕೆಲಸಗಳನ್ನ ಬೆಂಬಲಿಸ್ತಾ ಬಂದಿದ್ದಾನ. ಹಾಗಾದರೆ ಇವನು ಅದೇ ಕೊಳಕು ಮನಸ್ಥಿತಿ ಉಳ್ಳವನ? ಯೋಚಿಸುತ್ತಾ ಇದ್ದವನ ತೋಳಲ್ಲಿ ಗುಲಾಬಿ ಬಣ್ಣದ ಫ್ರಾಕ್ ತೊಟ್ಟು ಪುಟ್ಟ ಬೊಂಬೆಯಂತೆ ಕಂಗೊಳಿಸುತ್ತಾ ಇದ್ದ ಬೆಳ್ಳಿ, ಚಿಂಟು ಬತ್ತೆಗಿಂತ ನನ್ನ ಬತ್ತೆ ಸೂಪಲಾಗಿದೆ, ಅದಕ್ಕೆ ಮಾವ ನನಗೆ ಮಾತ್ಲ ಕಿಸಿ ಕೊತ್ತಿದ್ದು ಹೇಳಿ ನಾಲ್ಗೆ ಹೊರಚಾಚಿ ಚಿಂಟುನ ಹಣಕಿಸಿದ ರೀತಿಗೆ ಪುಟ್ಟ ಪೋರನ ಕಣ್ಣಾಲಿಗಳು ತುಂಬ್ಕೊಂಡ್ಬಿಟ್ಟಿತ್ತು. ತಕ್ಷಣ ತನ್ನ ರೂಮ್ಗೆ ಓಡಿಯೋದ ಮಗುನ ನೋಡಿ ತನ್ನ ಯೋಚನೆಗಳ ಆಳದಲ್ಲಿ ಮುಳುಗಿದ್ದವನು ಎಚ್ಚೆತ್ತು, ಬೆಳ್ಳಿ ಕೆನ್ನೆಗೆ ಮತ್ತೊಂದು ಹೂ ಮುತ್ತನಿಟ್ಟು ತುಂಬ ಮುದ್ದಾಗಿ ಕಾಣ್ತಿದ್ಯಾ ಬೆಳ್ಳಿ ಎಂದು ಹೇಳಿ ಅವಳನ್ನು ಕೆಳಗಿಳಿಸಿ ತಾನು ರೂಮ್ ಕಡೆ ದಾಪ್ಕಾಲಾಗ್ತ. ಅಮ್ಮ ನಂಗೆ ಈ ಬಟ್ಟೆ ಬೇಯ, ಪಪ್ಪಗೆ ಇದಿಷ್ಟ ಇಲ್ಲ ಕಣ್ ತುಂಬ್ಕೊಂಡು ಹೇಳಿದ್ರೆ ಓಜಸ್ ಹಾಗೆ ತನಗಾಗಿ ಎಂದು ಖರೀದಿ ಮಾಡಿದ್ದ ಬಟ್ಟೆಯನ್ನು ಕಬೋರ್ಡ್ನಲ್ಲಿ ಎತ್ತಿಡುತ್ತಾ ಇದ್ದ ಆರುಷಿ ಮಗನನ್ನೇ ಅಚ್ಚರಿಯಲ್ಲಿ ನೋಡಿದ್ಲು. ಚಿಂಟು ಬಹಳವೇ ಇಷ್ಟಪಡುವ ಸ್ಪೈಡರ್ ಮ್ಯಾನ್ ಸ್ಟಿಕ್ಕರ್ ಇರುವ ಟೀ ಶರ್ಟ್ನ ಕೊಂಡು ತಂದಿದ್ಲು. ಅದನ್ನು ಅಮ್ಮನ ಕೈಲಿ ಖುಷಿಯಾಗಿ ತೊಡಿಸ್ಕೊಂಡಿದ್ದ ಮಗು ಈಗ ಅಳ್ತಾ ಇರೋದು ಯಾಕೆ ತಿಳಿಯದಾಗಿ ಅದನ್ನೇ ಕೇಳುವ ಹೊತ್ತಿಗೆ ಓಜಸ್ ಸಹ ರೂಮ್ ಒಳಗೆ ಬಂದವನು ಚಿಂಟುನ ಎತ್ಕೊಂಡು, ಚಿಂಟು ಸಾರಿ ಕಣೋ, ನಾನು ಏನೋ ಯೋಚನೆ ಮಾಡ್ತಾ ಬೆಳ್ಳಿನ ಮಾತ್ರ ಎತ್ಕೊಂಡ್ಬಿಟ್ಟೆ. ನಿಜ ಹೇಳಬೇಕಂದ್ರೆ ನೀನು ಬೆಳ್ಳಿಗಿಂತ ಸೂಪರಾಗಿ ಕಾಣ್ತಿದ್ಯಾ ಹೇಳಿ ಮಗು ಕೆನ್ನೆಗೆ ಮುತ್ತಿಟ್ರೆ ಪುಟ್ಟ ನಗು ಸೂಸಿ ಥ್ಯಾಂಕ್ ಯು ಪಪ್ಪ ಹೇಳಿ ಕೊಸರಾಡುತ್ತಾ ಕೆಳಗಿಳಿದವನು ಅಮ್ಮ ಬಟ್ಟೆ ಚೇಂಜ್ ಮಾಡು ಎಂದು ಬೇಡಿಕೆ ಇಟ್ಟ. ಯಾಕೋ ಕಂದ ಇದೇ ಬಟ್ಟೆ ಚೆನ್ನಾಗಿದೆ ಆರುಷಿ ಹೇಳಿದರೆ ತಲೆ ಆಡಿಸಿ ಬೇಡ ಅಂತ ಹೇಳಿದವನು ನಂಗೆ ಹಳೆ ಬಟ್ಟೆ ಹಾಕು ಅಂತ ಹಠ ಮಾಡಿ ಬಟ್ಟೆ ಬದಲಿಸ್ಕೊಂಡ ನಂತರ ಟಾಮಿ ಪಪ್ಪಿ ಜೊತೆಗೆ ಆಟ ಆಡ್ತಾ ಇರ್ತೀನಿ ಅಂತ ಹೇಳಿ ರೂಮ್ ಹೊರಗೊಡ್ದ. ಇದ್ಕಿದಾಗ ಏನಾಯ್ತು ಇವನಿಗೆ? ತನ್ನ ಕೆಲಸವನ್ನು ಮುಂದುವರಿಸುತ್ತಾ ಆರುಷಿಗೊಣಗಿದ್ರೆ, ನಂದೇ ತಪ್ಪು ಆರು, ಪಾಪ ಚಿಂಟು ಬೆಳ್ಳಿ ಇಬ್ಬರು ತಾವು ತೊಟ್ಟಿದ್ದ ಹೊಸ ಬಟ್ಟೆಯನ್ನು ನನಗೆ ತೋರಿಸೋ ಸಲುವಾಗಿ ಖುಷಿಯಲ್ಲಿ ನನ್ನ ಬಳಿಗೆ ಓಡಿ ಬಂದರೆ ನಾನು ಸಿಂಹನ ಬಗ್ಗೆ ಯೋಚನೆ ಮಾಡ್ತಾ ಬೆಳ್ಳಿ ಮುದ್ದು ಮುಖ ನೋಡಿ ಸಂಕಟಪಟ್ಟು ಅವಳನ್ನು ಎತ್ಕೊಂಡು ಕೆನ್ನೆಗೆ ಮುತ್ತಿಟ್ಬಿಟ್ಟೆ. ಸಿಂಹನ ಅಸಲಿ ಮುಖವನ್ನು ಎಲ್ಲರ ಎದುರಿಗೆ ಅನಾವರಣಗೊಳಿಸಬೇಕು ಅನ್ನೋ ಉತ್ಸಾಹದಲ್ಲಿರೋ ನಾವು ಮುಂದೆ ಸತ್ಯ ಹಾಗೆ ಬೆಳ್ಳಿ ಭವಿಷ್ಯ ಏನು? ಅವರ ಈ ಕಟು ಸತ್ಯವನ್ನು ಹೇಗೆ ಅರ್ಗಿಸ್ಕೊಳ್ತಾರೆ? ಈಗ ನನ್ನ ತಂಗಿ ಬೇರೆ ಬಸ್ರಿ, ಅವಳಿಗೆ ತನ್ನ ಗಂಡನ ಸತ್ಯ ತಿಳಿದು ಬಂದರೆ ಆಗ ಅವಳ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆದರೆ ಹೇಗೆ ಅನ್ನೋ ಚಿಂತೆ ತಲೆ ತುಂಬ ತುಂಬ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ನಾನು ಚಿಂಟುನ ಗಮನಿಸಲಿಲ್ಲ. ಅದಕ್ಕೆ ಮಗು ಪಾಪ ಕಣ್ಣೀರು ಹಾಕ್ತಾ ರೂಮ್ ಓಡಿ ಬಂದ. ಅವನ ಹಾಗೆ ಓಡಿ ಹೋದ ಮೇಲೆ ನನಗೆ ನಾನೆಂಥ ತಪ್ಪು ಮಾಡಿದೆ ಅನ್ನೋ ಅರಿವಾಗಿದ್ದು. ಸಾರಿ ಹಾರು, ನನಗೆ ನಿಜವಾಗ್ಲೂ ಚಿಂಟು ಮನಸ್ಸಿಗೆ ನೋವು ಮಾಡೋ ಉದ್ದೇಶ ಇರಲಿಲ್ಲ ಹೇಳಿದ್ರೆ ಅವನೆಡೆಗೆ ಕಿರುನಾಗೆ ಬೀರಿ, ಇದಕ್ಕೆಲ್ಲ ಕ್ಷಮೆ ಯಾಕೆ ಚಂದ್ರ, ಮಕ್ಕಳು ಹಾಗೇನೆ, ಸಮವಯಸ್ಕರ ಜೊತೆಗೆ ಆಟ ಪಾಠದ ಒಡನಾಟ ಇರುವಾಗ ಈ ಸಣ್ಣ ಪುಟ್ಟ ಈರ್ಷೆ ಹೊಟ್ಟೆ ಕಿಚ್ಚು ಇದ್ದೇ ಇರುತ್ತೆ. ನಾವು ಅದನ್ನು ಕಂಡು ಕಾಣದಂತೆ ಸುಮ್ಮನಿದ್ದು ಬಿಡಬೇಕು. ಅದಕ್ಕೆ ಹೊತ್ತು ಕೊಟ್ಟು ಅವರ ಮನಸ್ಸಲ್ಲಿ ಆ ಭಾವನೆಗಳನ್ನು ಹೆಚ್ಚಿಸುತ್ತಾ ಹೋದರೆ ಮಕ್ಕಳು ಅದೇ ಗುಣವನ್ನು ಬೆಳೆಸ್ಕೊಂಡು ಮುಂದೆ ಸಣ್ಣ ಪುಟ್ಟ ವಿಚಾರಕ್ಕೂ ಅಸೂಯೆ ಗುಣ ಮೈಗಂಟಿ ಕೊನೆಗೆ ತಮ್ಮ ತನವನ್ನೇ ಕಳೆದುಕೊಂಡು ಬಿಡ್ತಾರೆ. ನಮ್ಮ ಚಿಂಟು ಹೀಗಾಗೋದು ನನಗಿಷ್ಟ ಇಲ್ಲ. ಬೆಳ್ಳಿ ಇಷ್ಟೇ ಆದರೂ ನಿಮಗೆ ಸೋದರ ಸೊಸೆ, ಹೆತ್ತ ಮಕ್ಕಳಷ್ಟೇ ಅವಳೆಡೆಗೆ ನಿಮಗೆ ಒಲವಿರುವುದು ಸಹಜನೇ. ಅದರಲ್ಲೂ ಚಿಂಟು ಏನು ನೀವು ಹೆತ್ತ ಮಗನಲ್ಲ, ಅವನು ನಿಮ್ಮ ಅವಶ್ಯಕತೆಗೆ ಮೀರಿ ಹಚ್ಕೊಳ್ತಾ ಇರೋದು ತಪ್ಪು. ಇದನ್ನು ಅವನಿಗೆ ನಾನೇ ಅರ್ಥ ಮಾಡಿಸ್ತೀನಿ ಎಂದರೆ ಆರುಷಿ ಮಾತು ಮುಗಿಯೋ ಮೊದಲೇ ಅವಳ ಬಾಯಿಗೆ ಕೈ ಅಡ್ಡ ಇಟ್ಟಿದ್ದ ಓಜಸ್. ಇನ್ನೊಂದು ಸಲ ನಿನ್ನ ಬಾಯಲ್ಲಿ ಚಿಂಟು ನನ್ನ ಮಗ ಅಲ್ಲ ಅನ್ನೋ ಮಾತು ಬಂದರೆ ನಾನಂತೂ ಸುಮ್ಮನೆ ಇರಲ್ಲ ಆರು. ಇನ್ನೆಷ್ಟು ಸಲ ಹೇಳಬೇಕು? ಈ ನನ್ನ ಜನ್ಮಕ್ಕೆ ನೀನೇ ನನ್ನ ಹೆಂಡತಿ, ಚಿಂಟು ನಮ್ಮಿಬ್ಬರ ಮಗ, ಇದೇ ಸತ್ಯ, ಪ್ಲೀಸ್ ಅರ್ಥ ಮಾಡ್ಕೊ ಹೇಳಿ ಮೊಬೈಲ್ ಹಿಡಿದು ಅರ್ಜೆಂಟಾಗಿ ಮಹೇಂದ್ರನನ್ನು ಭೇಟಿ ಹಾಕಬೇಕೆಂದು ಅವನಿಗೆ ಕರೆ ಮಾಡಿ ತಿಳಿಸಿದವನು, ಟೆರೆಸ್ ಮೇಲೆ ಮಹಿ ರೂಮ್ ಇದೆ, ಇವತ್ತು ರಾತ್ರಿ ಮನೆಯವರೆಲ್ಲ ಮಲಗಿದ ಮೇಲೆ ಅಲ್ಲಿಗೆ ಹೋಗೋಣ, ನಿನಗೆ ಹಾಗೆ ಮಹಿ ಹತ್ರ ಒಂದು ಮುಖ್ಯ ವಿಷಯ ಹೇಳೋದಿದೆ. ಚಿಂಟುನ
ನನ್ನ ಅಪ್ಪ ಅಮ್ಮ ಇಲ್ಲ, ನಿನ್ನ ಅಪ್ಪ ಅಮ್ಮನ ರೂಮಲ್ಲಿ ಮಲಗಿಸಿದ್ರೆ ಒಳ್ಳೆಯದು ಎಂದು ಹೇಳಿ ಮತ್ತೆ ತನ್ನ ಮೊಬೈಲ್ ಸದ್ದು ಮಾಡಿದ್ದಕ್ಕೆ ಕರೆ ಸ್ವೀಕರಿಸಿ ಮಾತನಾಡುತ್ತಾ ರೂಮ್ ಹೊರಗೆ ನಡೆದ. ಓಜಸ್ನ ಕೋರಿಕೆಯಂತೆ ಚಿಂಟುನ ತನ್ನ ತಂದೆ ತಾಯಿ ರೂಮ್ನಲ್ಲಿ ಮಲಗಿಸಿ ಬಂದ ಆರುಷಿ, ಚಂದ್ರ ಅವರಿಗೆ ಸರಿ ರಾತ್ರಿಯಲ್ಲಿ ಕೂತು ಮಾತನಾಡುವಂಥದ್ದು ಏನಿದೆ, ಬೆಳಗ್ಗೆ ಬೇಗ ಎದ್ದು ಬೆಂಗಳೂರಿಗೆ ಬೇರೆ ಹೋಗಬೇಕು ಹೇಳ್ಕೊಂಡು ಸೀರೆ ಬದಲಿಸಿ ಒಂದು ಸಾಧಾರಣ ಕಾಟನ್ ಚೂಡಿದಾರ್ ತೊಟ್ಟ ಆರುಷಿ 2 ಲೋಟ ಹಾಲು ಬಿಸಿ ಮಾಡಿಕೊಂಡು ಮೆಟ್ಟಿಲೇರಿ ತಾರಸಿಯ ಮೇಲೆ ಹೋದರೆ ಆಗಲೇ ಮಹೇಂದ್ರ ಓಜಸ್ ಇಬ್ಬರು ತಾರಸಿಯ ಕಾಂಪೌಂಡ್ ಹೊರಗೆ ಕಾಲು ಚಾಚಿ ಕೂತು ಒಂದು ಸುತ್ತಿನ ಮದ್ಯ ಸೇವನೆ ಮುಗಿಸಿದ್ರು. ಈ ದೃಶ್ಯ ತನ್ನ ಕಣ್ಣಿಗೆ ಬೀಳ್ತಲೇ ಕೋಪಗೊಂಡ ಆರುಷಿ ಅದೇನೋ ಮುಖ್ಯ ವಿಷಯ ಮಾತಾಡಬೇಕು, ಮಹೇಂದ್ರಣ್ಣನ ರೂಮ್ ಹತ್ರ ಬಾ ಅಂತ ಹೇಳಿ ಇಲ್ಲಿ ನೋಡಿದ್ರೆ ಅದೇನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿ ಮಹೇಂದ್ರನ ರೂಮ್ ಹತ್ರ ಬಾ ಅಂತ ಹೇಳಿ ಇಲ್ಲಿ ನೋಡಿದ್ರೆ ನೀವು ಮದುವೆ ನಂತರ ಇದೆಲ್ಲ ಕೆಟ್ಟ ಅಭ್ಯಾಸ ಬಿಟ್ಟಿದ್ದೀರಾ ಅಂತ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬೆಳೆಸ್ಕೊಂಡ್ಬಿಟ್ಟಿದ್ದೆ. ಆದರೆ ನನ್ನ ಹದ್ಸಿಕೆ ಸುಳ್ಳು ಮಾಡಿಬಿಟ್ರಿ ನೀವು. ಹಾಳಾಗಿರೋದು ಸಾಲದೆ ಅಂತ ಅಣ್ಣಂಗೂ ನಿಮ್ಮ ಕೆಟ್ಟ ಚಟ ಕಲಿಸ್ತಿದ್ದೀರಾ. ಪಾಪ ಅಣ್ಣ ರಾತ್ರಿ ಊಟ ಸರಿಯಾಗಿ ಮಾಡಿಲ್ಲ ಅಂತ ಅವ್ರಿಗೆ ಕುಡಿಯೋಕೆ ಹಾಲು ಬಿಸಿ ಮಾಡಿ ತಂದರೆ ನೀವು ಅವ್ರಿಗೆ ಹಾಲು ಕುಡಿಸ್ತಿದ್ದೀರಾ. ಚಂದ್ರ ಕೋತಿ ತಾನು ಕೆಡೋದಲ್ಲದೆ ವನಾನೆಲ್ಲ ಕೆಡಿಸ್ತು ಅನ್ನೋ ಗಾದೆ ಮಾತನ್ನು ನೀವು ನೋಡಿಯೇ ಹೇಳಿರಬೇಕು. ಬೇಸರದಲ್ಲಿ ಮಾತಾಡಿ ಹಾಗೆ ಹೊರಟು ಹೋಗಲು ನೋಡಿದ್ರೆ ಎದ್ದು ಅವಳ ಹಿಂದೆಯೇ ಹೆಜ್ಜೆ ಹಾಕಿದ ಓಜಸ್ ಆರುಷಿ ತೋಳಿಡಿದು, ನೀನು ತಪ್ಪು ತಿಳ್ಕೊತಾ ಇದೆಯಾ ಕ್ಯೂಟಿ, ನಾನು ಮಹಿಗೆ ಫೋರ್ಸ್ ಮಾಡಲಿಲ್ಲ, ಮಹಿ ನನಗೆ ಬಲವಂತ ಮಾಡಿದ್ದು. ಓಸಿ ನಾವಿಬ್ಬರು ಹೀಗೆ ಕೂತು ಮಾತಾಡ್ತಾ ಗುಂಡಾಕಿ ತುಂಬ ದಿನ ಆಯಿತು ಅಂತ ಹೇಳಿ ನಾನೆಷ್ಟು ಬೇಡ ಅಂದರೂ 2 ಗ್ಲಾಸ್ಗೆ ವಿಸ್ಕಿ ಸುರಿದೇ ಬಿಟ್ಟ. ಲೋಟಕ್ಕೆ ಹಾಕಿದ್ಮೇಲೆ ಅದು ಸುಮ್ಮನೆ ವೇಸ್ಟ್ ಆಗುತ್ತಲ್ವ ಅಂತ ಕುಡಿದ್ಬಿಟ್ಟೆ. ಒಂದೇ ಒಂದು ಪೆಗ್ ಅಷ್ಟೇ ಕಣೋ ಕುಡ್ದಿರೋದು, ಪ್ರಾಮಿಸ್. ನೋಡು ಈ ಮಹಿ ಎಷ್ಟೇ ಆದರೂ ನನ್ನ ಅಣ್ಣ, ದೊಡ್ಡವ್ರ ಮಾತಿಗೆ ನೋ ಅನ್ನೋಕ್ಕಾಗತ್ತಾ, ನೀನೇ ಹೇಳು. ಓಜಸ್ ಕೇಳಿದ ಪ್ರಶ್ನೆಗೆ ಅವನನ್ನೇ ದಿಟ್ಟಿಸಿ ನೋಡಿ, ಸರಿ ಅಣ್ಣ ತಮ್ಮ ಕೂತ್ಕೊಂಡು ಅದೆಷ್ಟು ಬೇಕೋ ಕುಡೀರಿ, ನಾನು ಹೋಗ್ತೀನಿ ಹೇಳಿದ್ರೆ ಮತ್ತವಳನ್ನು ತಡೆದು, ಕ್ಯೂಟಿ ಹೇಳಿದ್ನಲ್ವಾ ಒಂದು ಪೆಗ್ ಅಷ್ಟೇ ಕುಡ್ದಿರೋದು ಅಂತ, ಬಾರೋ ಪ್ಲೀಸ್ ಕಣೋ, ನಿನ್ನ ಜೊತೆಗೆ ತುಂಬ ವಿಷಯ ಮಾತಾಡೋದಿದೆ ಹೇಳಿ ಅವಳ ಕೈಲಿದ್ದ ಟ್ರೇನ ಅಲ್ಲೇ ನೆಲದ ಮೇಲಿಟ್ಟು ಒಂದು ಹಾಲಿನ ಲೋಟವನ್ನು ಅವಳೆಡೆಗೆ ಚಾಚಿ, ನೀನು ಮೊದಲು ಗುಡ್ ಗರ್ಲ್ ಥರ ಹಾಲು ಕುಡಿ, ಆಮೇಲೆ ಏನು ವಿಷಯ ಅಂತ ಫುಲ್ ಡೀಟೇಲಾಗಿ ಹೇಳ್ತೀನಿ ಎಂದವನ ಮಾತಿಗೆ ಎದುರಾಡುವ ಮನಸ್ಸು ಬಾರದೆ ಅವನ ಎದುರಿಗಿದ್ದ ರೂಮ್ನ ಬಾಗಿಲಿಗೆ ಹೊರಗೆ ಕೂತು, ಹೇಳಿ ಏನು ವಿಷಯ ಕೇಳಿದ್ಲು. ಸಿಂಹ ತನ್ನ ಕುಟುಂಬದವರನ್ನು ಬಾಲ್ಯದಲ್ಲೇ ಕಳ್ಕೊಂಡ ನಂತರ ಆಶ್ರಮಕ್ಕೆ ಸೇರಿದ್ದು. ಸುಮಾರು 2 ವರ್ಷಗಳ ನಂತರ ಚಂದ್ರಕಾಂತ್ ಅನ್ನೋ ತಂದೆಯ ಮುಖವನ್ನೇ ನೋಡದ ಹುಡುಗ ತನ್ನ ತಾಯಿ ತೀರ್ಕೊಂಡ್ರು ಅನ್ನೋ ಸುಳ್ಳು ಕಾರಣ ಹೇಳಿ ಆಶ್ರಮದಲ್ಲಿ ದಾಖಲಾತಿ ಪಡೆದದ್ದು. ನಂತರ ಆ ಹುಡುಗ ಓಜಸ್ನನ್ನು ದೇವಸ್ಥಾನದ ಕಲ್ಯಾಣಿಯಲ್ಲಿ ತಳ್ಳಿದ್ದು. ಈಜುಬಾರದ ಓಜಸ್ ಇನ್ನೇನು ಮುಳುಗಿ ಕೊನೆಯುಸಿರು ಎಳಿಬೇಕು, ಆಗ ಜಾನಿ ನೀರಲ್ಲಿ ಧುಮುಕಿ ತನ್ನ ತಮ್ಮನನ್ನು ಉಳಿಸಿದ್ದ ವಿಚಾರ ಹೇಳುವಾಗ ತನ್ನ ಅಣ್ಣನನ್ನು ನೆನೆದು ಕಣ್ಣೀರು ಹಾಕಿದ ಓಜಸ್ ಬಳಿಗೆ ಅವನ ಕಣ್ಣು ತೊಡೆದ ಆರುಷಿ, ನಿಮ್ಮ ಅಣ್ಣ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ಚಂದ್ರ, ಪ್ಲೀಸ್ ಅಳಬೇಡಿ. ನೀವು ಹೀಗೆ ಮಂಕಾಗಿರೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ. ನಮ್ಮ ಮೊದಲ ಭೇಟಿಯಲ್ಲೇ ನೀವು ತುಂಟ ನಗು ನಗುತ್ತಾ ಇದ್ದ ರೀತಿಯೇ ಚಂದ ಹೇಳಿದರೆ ನಿಜವಾಗ್ಲೂ ಕಣ್ಣರಳಿಸಿ ಕೇಳಿದರೆ ಹ್ಞೂ ಅಂತ ತಲೆ ಆಡಿಸಿದ ಆರುಷಿ ಕೆದರಿದ್ದ ಅವನ ಮುಂದಲೇ ಸವರಿ, ಆಮೇಲೆ ಏನಾಯಿತು, ಮತ್ತೆ ನಿಮ್ಮ ತಂಟೆಗೆ ಬಂದ ಆ ಚಂದ್ರಕಾಂತ್ ಹೇಳುತ್ತಾ ತನ್ನ ಸನಿಹದಲ್ಲೇ ಕುಳಿತು ಕ್ಷಣ ದೀರ್ಘ ಯೋಚನೆಗೆ ಜಾರಿದವಳು, ನಿಮಗೆ ನೆನಪಿದೆಯಾ ಚಂದ್ರ, ನಾವು ಈ ಹೆಸರನ್ನು ಎಲ್ಲೋ ಮೊದಲು ಕೇಳಿದ್ವಿ ಹೇಳಿದರೆ ತಲೆ ಆಡಿಸಿ ಇಲ್ಲ ಅಂದ. ನಮ್ಮ ಚಿಂಟು ಸ್ಕೂಲ್ ಪ್ರಿನ್ಸಿಪಲ್ ಅಂದು ನಮ್ಮನ್ನು ಕರೆಸಿ ನಿಮ್ಮ ಮಗನ IQ ಬೇರೆ ಮಕ್ಕಳಿಗೆ ಹೋಲಿಸಿದ್ರೆ ಜಾಸ್ತಿ ಇದೆ ಅಂತ ಹೇಳುತ್ತಾ, ಬಹಳ ವರ್ಷಗಳ ಹಿಂದೆ ನಮ್ಮ ರಾಜ್ಯದಲ್ಲೇ ಒಬ್ಬ ಜೀನಿಯಸ್ ಕಿಡ್ ಇದ್ದ ಅಂತ ಹೇಳಿದ್ರು. ಆ ಜೀನಿಯಸ್ ಕಿಡ್ ಹೆಸರು ಚಂದ್ರಕಾಂತ್ ಮಿತ್ರ ಅಂತ ತಾನೇ ಅವ್ರು ಹೇಳಿದ್ದು. ಕೇಳಿದರೆ ಓಜಸ್ನ ಮುಖ ಪೂರ ಮಂಕಾಗ್ಬಿಟ್ಟಿತ್ತು. ಅಂದರೆ ನಮ್ಮ ಚಿಂಟುಗೆ ಚುರುಕು ಬುದ್ಧಿಯ ಬಳುವಳಿ ಬಂದಿರೋದು ಆ ದರಿದ್ರದವನಿಂದಾನ? ಅದು ಯಾಕೋ ಚಿಂಟು ತನ್ನ ಹೆತ್ತಪ್ಪನಂತೆ ಅನ್ನೋ ವಿಚಾರವೇ ಓಜಸ್ ಹೃದಯಕ್ಕೆ ಚಾಕು ಇರಿದಂತಾಗಿತ್ತು. ಇಲ್ಲ, ಚಿಂಟು ನನ್ನ ಮಗನ ಬುದ್ಧಿ ಮತ್ತು ಯಾರೆಂದಾದರೂ ಬಂದಿರಲಿ, ಆದರೆ ಅವನ ಬುದ್ಧಿ ಮಾತ್ರ ನಾವು ತಿದ್ದಿ ತೀಡಿದಂತೆಯೇ ಬೆಳೆಯೋದು. ನನ್ನ ಕಂದ ಯಾವುದೇ ಕಾರಣಕ್ಕೂ ತನ್ನ ಬದುಕಲ್ಲಿ ತಪ್ಪು ಹೆಜ್ಜೆ ಇಡಲ್ಲ ಮನದಲ್ಲೇ ಹೇಳ್ಕೊಂಡು ಕೂತಿದ್ದವನು
ತನ್ನ ಭುಜ ತಟ್ಟಿ ಏನಾಯಿತು ಅಂತ ಆರುಷಿ ಕೇಳಿದ್ದಕ್ಕೆ ಹೆಚ್ಚೆತ್ತು, ಕ್ಯೂಟಿ, ನಾನೇನೋ ಹೇಳ್ತಾ ಇದ್ದೆ ತಾನೆ, ಮತ್ತೆ ಯಾಕೆ ಮಧ್ಯ ಮಾತಾಡಿ ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗುವಾಗ ಮಾಡ್ತೀಯಾ? ಪ್ಲೀಸ್ ಕಣೆ, ನಾನು ಮೊದಲು ಈ ಚಂದ್ರಕಾಂತನ ಕತೆ ಪೂರ್ತಿ ಹೇಳಿ ಮುಗಿಸ್ಬಿಡ್ತೀನಿ. ಹೇಳಿದ್ರೆ ಗೊಂದಲದ ಮುಖ ಮಾಡಿದ ಆರ್ಷಿ, ನೀವು ಸಿಂಹನ ವಿಷಯ ತಾನೇ ಹೇಳ್ತಾ ಇದ್ದಿದ್ದು, ಮತ್ತು ಈಗ ನೋಡಿದ್ರೆ ಅವ್ರ ಫ್ರೆಂಡ್ ಬಗ್ಗೆ ಯಾಕೆ ಇಷ್ಟು ಡೀಟೇಲಾಗಿ ಹೇಳ್ತಿದ್ದೀರಾ ಕೇಳಿದ್ರೆ ಅವಳ ಬಾಯಿಯ ಮೇಲೆ ಬೆರಳಿಟ್ಟು ಚುಪ್. ಈಗ ತಾನೇ ಹೇಳಿದೆ ತಾನೆ ನನ್ನ ಮಾತಿನ ಮಧ್ಯೆ ನೀನು ಪ್ರಶ್ನೆ ಮಾಡಬೇಡ ಅಂತ. ಹೇಳಿದವನು ತನ್ನ ಮಾತನ್ನು ಎಲ್ಲಿಗೆ ನಿಲ್ಲಿಸಿದ್ದೆ ಅಂತ ಯೋಚಿಸಿ ನಿಟ್ಟುಸಿರು ಬಿಟ್ಟು ತನ್ನ ಮಾತು ಮುಂದುವರಿಸ್ದ. ಸುಧಾ ಅನ್ನೋ ಹುಡುಗಿಯನ್ನು ಮದುವೆ ಆಗಿ ಮೋಸ ಮಾಡಿದ ಪ್ರಸಂಗವನ್ನು ಹೇಳ್ತಲೇ ಆಶಿಯ ಮುಖ ಮಂಕಾಗಿದ್ದನ್ನು ಗಮನಿಸಿ ಅವಳ ಕೈಗಳನ್ನು ಹಿಡಿದ ಓಜಸ್, ನೀನು ಊಹೆ ಸರಿಯಾಗಿದೆ ಆರು. ಸಿಂಹನ ಫ್ರೆಂಡ್ ಚಂದ್ರಕಾಂತ್ ಹಾಗೆ ನಿನ್ನ ಜೀವನದಲ್ಲಿ ಮದುವೆ ಗಂಡ ಅನ್ನೋ ಹೆಸರಲ್ಲಿ ಆಟ ಆಡಿದ ವಿಜಯ್ ಇಬ್ಬರು ಒಬ್ಬರೇ. ಈ ವಿಷಯ ನನಗೆ ಹೇಗೆ ಗೊತ್ತಾಯಿತು ಅಂತನಾ? ನಾನು ಸಿಂಹನ ಬಗ್ಗೆ ವೆಂಕಿ ಹತ್ರ ವಿಚಾರಿಸ್ತಾ ಇದ್ದಾಗ ಅವನು ತನ್ನ ಗೆಳೆಯ ದೇವ್ರಂತವನು, ಆದರೆ ಅವನ ಸ್ನೇಹಿತ ಚಂದ್ರಕಾಂತ್ ದೊಡ್ಡ ಚಂಡಾಲ. ಅವನು ಸತ್ತೋಗಿದ್ದಾನೆ ಅಂತ ಇಡೀ ಊರಿಗೂರೇ ನಂಬಿದೆ. ಆದರೆ ಹೋದ ತಿಂಗಳು ನ್ಯೂಸ್ನಲ್ಲಿ ಅದ್ಯಾರೋ ಹೆಣ್ಣು ಬಾಕ ಮಹಿಮ್ ಅಂತ ಫೋಟೋ ತೋರಿಸಿ ಅವನ ಕೆಟ್ಟ ಕೆಲಸಗಳ ಬಗ್ಗೆ ಹೇಳ್ತಿದ್ರಲ್ಲ, ಆ ಫೋಟೋ ನೋಡು. ಅದು ಯಾವ ಮಹಿ ಪಹಿ ಅಲ್ಲ, ನಮ್ಮೂರಿನ ಹೆಣ್ಣನ್ನು ಮದುವೆ ಆಗಿ ನಾಪತ್ತೆಯಾಗಿರುವ ಚಂದ್ರಕಾಂತ್ ಅಂತ ಹೇಳಿದ್ದು ಕೇಳಿ ನನ್ನ ಹೃದಯ ಕ್ಷಣ ನಿಂತು ಹೋದಾಗಾಯಿತು. ನೀನು ಹೇಳ್ತಾ ಇರೋದು ನಿಜಾನಾ ಅಂತ ಮತ್ತೆ ಮತ್ತೆ ವೆಂಕಿನ ಕೇಳಿದೆ. ಅದಕ್ಕೆ ಅವನು, ಹ್ಞೂ ಓಜಿ, ನಾನು ಹೇಳ್ತಾ ಇರೋದು ನಿಜ. ನೀನಾದರೂ ನನ್ನ ಮಾತನ್ನು ನಂಬು. ಸಿಂಹ ಅಂತೂ ನಾನು ಏನು ಹೇಳಿದ್ರು ಬಿಲ್ಕುಲ್ ಒಪ್ಪದೆ ತನ್ನ ಗೆಳೆಯ ಬದುಕಿಲ್ಲ, ಸತ್ತು ಹೋಗಿದ್ದಾನೆ ಅಂತ ವಾದ ಮಾಡ್ತಾನೆ ಅಂದ. ಆದರೆ ಸಿಂಹ ವೆಂಕಿ ಹತ್ರ ಸುಳ್ಳು ಹೇಳಿದ್ದಾನೆ, ಅವನಿಗೆ ತನ್ನ ಗೆಳೆಯ ಬದುಕಿದ್ದಾನೆ ಅನ್ನೋದು ತಿಳಿದಿದೆ ಅಂತ ಹೇಳಿದವರು ಭಾಸ್ಕರ್ ಕಳಿಸಿದ್ದ ಬ್ಯಾಂಕ್ ಖಾತೆಯ ಮಾಹಿತಿಗಳನ್ನು ಆರುಷಿಗೆ ತೋರಿಸಿ, ಈ ವಿಷಯವನ್ನು ನಾನು ನಿನಗೆ ಮಧ್ಯಾಹ್ನನೇ ತಿಳಿಸ್ಬೇಕಿತ್ತು ಆರು. ಆದರೆ ಯಾಕೋ ಆ ದುಷ್ಟನಿಗೆ ನಮ್ಮ ಮನೆಗೂ ಬಹಳ ನಿಕಟ ಸಂಬಂಧವಿದೆ. ನನ್ನ ತಂಗಿ ಗಂಡ ಆ ಕ್ರೂರಿಯ ಬೆಸ್ಟ್ ಫ್ರೆಂಡ್. ನಮ್ಮ ಮನೆಯ ಆದಾಯದ ಒಂದು ಭಾಗ ಆ ದರಿದ್ರವದನ ಖಾತೆಗೆ ಜಮೆ ಆಗ್ತಾ ಇದೆ. ಆ ಹಣದ ಬಲದ ಮೇಲೆಯೇ ಅವನು ಅಷ್ಟೆಲ್ಲ ಹಾರಾಡ್ತಾ ಇದ್ದಾನೆ ಅಂತ ನಿನ್ನ ಬಳಿ ಹೇಳೋಕೆ ಧೈರ್ಯ ಬರಲಿಲ್ಲ. ಆದರೆ ಸತ್ಯ ತಿಳಿದ ನಂತರ ಹೆಪ್ಪುಗಟ್ಟಿದ್ದ ನೋವನ್ನು ಅಪ್ಪನ ಹತ್ರ ಹಂಚಿಕೊಂಡೆ. ಆಗ ಅವರೇ ಕಣೆ ಹೇಳಿದ್ದು, ನಿನ್ನ ಹೆಂಡತಿ ಹತ್ರ ಯಾವ ವಿಚಾರವನ್ನು ಮುಚ್ಚಿಡಬೇಡ, ಅವಳು ನಿನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾಳೆ ಅಂತ. ಆರು, ವಿಜಯ್ ಶಾಶ್ವತ ಅಲ್ಲ, ಸಾರಿ. ಆ ಚಂದ್ರಕಾಂತಿನ ಬಗ್ಗೆ ಸತ್ಯ ತಿಳಿದಾಗಿಂದ ಯಾಕೋ ಮನಸ್ಸಿನ ತುಂಬ ಒಂಥರ ಕಹಿ ತುಂಬ್ಕೊಂಡ್ಬಿಟ್ಟಿದೆ. ಅಷ್ಟೇ ಅಲ್ಲ ಕಣೆ, ಮುಂದೆ ಏನು? ಸಿಂಹ ಮಾಡ್ತಿರುವ ಮೋಸದ ಬಯಲಿಗೆ ಎಳೆಯುವ ಕೆಲಸಕ್ಕೆ ಕೈ ಹಾಕಿದ್ರೆ ಇಲ್ಲಿ ಇನ್ಯಾವುದೋ ದೊಡ್ಡ ಸತ್ಯದ ಅನಾವರಣ ಆಯ್ತಲ್ಲೇ ಹೇಳಿದವನು ಯಾವುದೇ ಪ್ರತಿಕ್ರಿಯೆ ನೀಡದೆ ತಣ್ಣಗೆ ಕುಳಿತು ಬಿಟ್ಟಿರುವ ಆರುಷಿ ಬಳಿಗೆ ಸರಿದು ಅವಳ ಎದುರಿಗೆ ಮಂಡಿ ಊರಿ ಕೂತು, ಆರು, ಏನಾದರೂ ಮಾತಾಡೆ. ಅವಳ ಕೆನ್ನೆ ತಟ್ಟಿ ಕೇಳಿಕೊಂಡ್ರೆ ಪುತ್ಥಳಿಯಂತೆ ಸ್ತಬ್ಧವಾಗಿ ಕುಳಿತು ಬಿಟ್ಟಿರುವ ಹೆಣ್ಣಿನ ಕಂಗಳಿಂದ ಪಟಪಟನೆ ಮುತ್ತುಗಳಂತೆ ಕಣ್ಣೀರ ಹನಿಗಳು ಉದುರಿದು. ತನ್ನ ಕೊರಳಿಗೆ ತಾಳಿ ಅನ್ನೋ ಹೆಸರಲ್ಲಿ ಉರುಳು ಬಿಗಿದು ಗಂಡ ಹೆಂಡತಿ ಅನ್ನೋ ಪವಿತ್ರವಾದ ಸಂಬಂಧದ ಅಡಿಪಾಯದಲ್ಲಿ ಮೋಸದ ಸಂಸಾರ ಶುರು ಮಾಡಿ ತನ್ನ ಬದುಕಿನ ಜೊತೆಗೆ ಆಟವಾಡಿದ ದುಷ್ಟನನ್ನು ಪೂರ್ತಿಯಾಗಿ ಮರೆತು ಬಿಡಬೇಕು ಅಂತ ಆರುಷಿ ಹರಸಾಹಸ ಪಡ್ತಾ ಇದ್ರೆ ವಿಧಿ ಅವಳನ್ನು ಮತ್ತೆ ಮತ್ತೆ ಅವನ ಸುತ್ತಮುತ್ತವೇ ಕರೆತಂದು ನಿಲ್ಲಿಸ್ತಿದೆ. ಈಗ ಮುಂದೇನು ಮಾಡೋದು? ಮಾವನ ಆಸೆಯಂತೆ ಓಜಸ್ ಜೊತೆಗೆ ನಿಂತು ಸಿಂಹನನ್ನು ತಾಕೀತು ಮಾಡಿ ಅವನ ಮೋಸನನ್ನು ಬಯಲಿಗೆ ಎಳೆಯೋದಾ? ಅಥವಾ ಈ ಹಿಂದೆ ಓಜಸ್ ಹೇಳಿದ್ದೇ ಸರಿ, ನಮಗಿದು ಯಾವುದರ ಜಂಡಾಟವೂ ಬೇಡ ಅಂತ ಈ ಊರು, ಇಲ್ಲಿನ ಜನ ಆ ಚಂದ್ರಕಾಂತನ ಸತ್ಯದಿಂದ ದೂರ ಹೊರಟು ಬಿಡೋದು? ಯಾವೊಂದು ತೀರ್ಮಾನಕ್ಕೂ ಬರದೆ ಶಾಶ್ವತನ ಬಗ್ಗೆ ತಿಳಿದ ಸತ್ಯವನ್ನು ಅರಗಿಸಿಕೊಳ್ಳಕ್ಕೂ ಆಗದೆ ಉಸಿರು ಬಿಗಿಡಿದಂತಾಗಿತ್ತು. ತಕ್ಷಣ ಓಜಸ್ ಕೈ ಸರಿಸಿ ಅಲ್ಲಿಂದ ಎದ್ದವಳೆ ದಡಬಡನೆ ಮೆಟ್ಟಿಲಿಳಿದು ತನ್ನ ರೂಮ್ಗೆ ಹೋದವಳು ದಿಂಬಲ್ಲಿ ಮುಖ ಹುದುಗಿಸಿ ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಶುರು ಮಾಡಿಬಿಟ್ಲು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.